ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 2, ಸಂಚಿಕೆ 32, ಪುಟ ಸಂಖ್ಯೆ 186. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಮೊದಲು ಆ ರೈತನಿಗೆ ಆಶ್ಚರ್ಯವಾಯಿತು ಮತ್ತು ಅವನು ಹೇಳಿದನು, ಇಲ್ಲಿಗೆ ಯಾವ ಸರ್ಕಾರಿ ವ್ಯಕ್ತಿಯೇ ಆಗಲಿ ವರ್ಗಾವಣೆಯಾದಾಗ ಬರುತ್ತಾರೆ, ಅದು ವಿಧಿ ಇಲ್ಲದೆ. ನಾವೇ ಇದೆಲ್ಲವನ್ನು ಅಂದರೆ ಅಂಗಡಿಯನ್ನು ಮುಚ್ಚಿಬಿಟ್ಟು ಇಲ್ಲಿಂದ ಹೋಗ ಬಯಸುತ್ತೇವೆ. ನೀವು ನೀವಾಗಿಯೇ ಇಲ್ಲಿಗೆ ಏಕೆ ಬಂದಿರುವಿರಿ? ಇಲ್ಲಿಗೆ ಯಾರೂ ಬರುವುದಿಲ್ಲ. ಇಲ್ಲಿನ ಪರಿಸ್ಥಿತಿ ಬಹಳ ಭಯಾನಕವಾಗಿದೆ. ರಸ್ತೆಯಲ್ಲಿ ಹೋಗುತ್ತಿರುವಾಗಲೇ ಬಾಂಬುಗಳು ಸ್ಫೋಟಗೊಳ್ಳುತ್ತಿರುತ್ತವೆ. ನಾವು ಎಲ್ಲ ವ್ಯಾಪಾರಿಗಳು ಒಂದು ನಿರ್ದಿಷ್ಟವಾದ ಕ್ಷೇತ್ರದಲ್ಲೇ ಇರುತ್ತೇವೆ. ನಾನು ಹೇಳಿದೆ, ನಾನು ಕೂಡ ಸ್ವತಃ ಇಲ್ಲಿಗೆ ಏಕೆ ಬಂದಿದ್ದೇನೆಂದರೆ ಇಲ್ಲಿಯ ಕೆಲವು ಅಜ್ಞಾತ ಶಕ್ತಿಗಳು ನನ್ನನ್ನು ಕರೆದಿದ್ದಾರೆ. ಈಗ ನನ್ನ ಜೀವನವನ್ನು ಕೂಡ ಆ ಶಕ್ತಿಗಳಿಗೆ ಅರ್ಪಿಸಿಕೊಂಡು ಬಿಟ್ಟಿದ್ದೇನೆ. ಜೀವನದಲ್ಲಿ ಏನು ನಡೆಯಬೇಕೋ ಅದು ಆಗುವುದು. ನಾನು ಹೇಳಿದೆ, ನನ್ನ ಜೀವನದ ಕೊನೆ ಇಲ್ಲೇ ಆಗಬೇಕೆಂದಿದ್ದರೆ ಅದು ಆಗುವುದು. ನನಗೆ ಸಾವಿನ ಭಯವಿಲ್ಲ. ಒಂದು ವೇಳೆ ಈ ಕಾರ್ಯದಲ್ಲಿ ಪ್ರಾಣ ಹೋದರೂ ಅದು ನನ್ನ ಸೌಭಾಗ್ಯವೇ. ಏಕೆಂದರೆ ಗುರು ಕಾರ್ಯವನ್ನು ಮಾಡುತ್ತಾ ಮಾಡುತ್ತಾ ಸಾವು ಬಂದಿದೆ. ನಾನು ಭಯವಿಲ್ಲದೆ ಎಲ್ಲ ಕಡೆ ತಿರುಗಾಡುತ್ತಿದ್ದೆ. ಅಲ್ಲಿನ ಸಮಾಜದ ಅಧ್ಯಯನವನ್ನು ಮಾಡುತ್ತಿದ್ದೆ. ಧ್ಯಾನ ಮತ್ತು ಸಾಧನೆ ಮಾಡುತ್ತಿದ್ದ ಸಾಧು ಸಂತರ ಸಹವಾಸವನ್ನು ಮಾಡುತ್ತಿದ್ದೆ. ಹೀಗೆಯೇ ಒಂದು ಸಾರಿ ನಾನು ಮೊಯಾರಂಗೂ ಹೋಗಿದ್ದೆ. ಕೆಲವರು ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿದ್ದರು. ನೇತಾಜಿ ಸುಭಾಷ್ ಚಂದ್ರ ಬೋಸರು ಆಜಾದ್ ಹಿಂದ್ ಸೈನ್ಯವನ್ನು ತೆಗೆದುಕೊಂಡು ಆಂಗ್ಲರ ಆಳ್ವಿಕೆಯ ಮೇಲೆ ಆಕ್ರಮಣವನ್ನು ಸಾರಿದ್ದರು ಮತ್ತು ಭಾರತದಲ್ಲಿ ಇಲ್ಲಿಯವರೆಗೂ ಬಂದಿದ್ದರೆಂದು ಹೇಳುತ್ತಿರುತ್ತಾರೆ. ಇಲ್ಲಿ ಇಂದಿಗೂ ಅವರ ಸ್ಮಾರಕವು ಉಳಿದಿದೆ. ನಾನು ಸಾಮಾನ್ಯವಾಗಿ ಆ ಹೊಲದಲ್ಲಿಯೇ ಇರುತ್ತಿದ್ದೆ. ಸಂಜೆಯ ವೇಳೆಯಲ್ಲಿ ಕೆಲವರು ಬರುತ್ತಿದ್ದರು. ಭಜನೆಯಾಗಲಿ ಅಥವಾ ಸತ್ಸಂಗದ ಕಾರ್ಯಕ್ರಮವಾಗಲಿ ನಡೆಯುತ್ತಿತ್ತು. ಹಗಲಿನಲ್ಲಿ ನಾನು ಯಾರನ್ನು ಭೇಟಿಯಾಗಿರುತ್ತಿದ್ದೆನೋ ಅವರನ್ನು ಸಹ ಸಂಜೆ ಭೇಟಿಯಾಗುತ್ತಿದ್ದೆ. ಮುಂದಿನ ದಾರಿಯ ಬಗ್ಗೆ ನಾನು ಕಾಯುತ್ತಿದ್ದೆ. ನನಗೆ ತಿಳಿದಿತ್ತು ನಾನು ಈ ಸ್ಥಳಕ್ಕಾಗಿ ಬಂದಿಲ್ಲವೆಂದು. ಕೆಲವು ಸಾರಿ ಮನುಷ್ಯನ ಜೀವನದಲ್ಲಿ ನಿಲುಗಡೆ ಬಂದಿದೆ ಎಂದು ಅನಿಸುತ್ತಿರುತ್ತದೆ. ಆದರೆ ವಾಸ್ತವದಲ್ಲಿ ಅದು ನಿಲುಗಡೆಯಲ್ಲ, ಅದು ಸ್ಥಿರತೆಯ ಮತ್ತು ಸಂತುಲನದ ಸಮಯವಾಗಿರುತ್ತದೆ. ಜೀವನದಲ್ಲಿ ಹೆಚ್ಚಾದ ವೇಗವು ಮನುಷ್ಯನನ್ನು ಅಸಂತುಲನನ್ನಾಗಿಸುತ್ತದೆ. ಮನುಷ್ಯನಿಗೆ ವೇಗದ ಜೊತೆಗೆ ನಿಲುಗಡೆ ಮತ್ತು ಸಂತುಲನವೂ ಕೂಡ ಅವಶ್ಯಕವಾಗಿರುತ್ತದೆ. ನನ್ನ ಆ ದಿನಗಳು ಕೂಡ ಇದೇ ರೀತಿಯ ಸಂತುಲನದ ದಿನಗಳಾಗಿದ್ದವು. ನಾನಂತೂ ನನ್ನ ಜೀವನದಲ್ಲಿ ಏನು ನಡೆಯುತ್ತಿದೆ ಎಂದು ಒಬ್ಬ ಮೂಕ ಪ್ರೇಕ್ಷಕನಾಗಿ ನೋಡುತ್ತಾ ಇದ್ದೆ. ಶಿವ ಮತ್ತು ಶಕ್ತಿಗಳೆರಡರ ಮಧ್ಯೆಯೇ ಜೀವನವೆಂದು ಇಲ್ಲಿ ಅನುಭವವಾಗುತ್ತಿತ್ತು. ಶಿವ ಅಂದರೆ ಮನುಷ್ಯನ ಶರೀರದಲ್ಲಿರುವ ಆತ್ಮ. ಶರೀರದ ಮೇಲೆ ಆ ಆತ್ಮದ ಪ್ರಭಾವ ಎಷ್ಟಿದೆ? ಆ ಆತ್ಮವು ಶರೀರದ ಅಧೀನದಲ್ಲಿದೆಯೋ ಅಥವಾ ಶರೀರವು ಆತ್ಮದ ಅಧೀನದಲ್ಲಿದೆಯೋ? ಈ ವಿಷಯದ ಮೇಲೆ ಇಡೀ ಸಂತುಲನೆಯು ಅವಲಂಬಿಸಿರುತ್ತದೆ. ಒಂದು ವೇಳೆ ಮನುಷ್ಯನ ಶರೀರವು ಆತ್ಮದ ನಿಯಂತ್ರಣದಲ್ಲಿದೆ ಎಂದರೆ ಇದರ ಅರ್ಥ ಆತ್ಮವು ತನ್ನ ಮೂಲ ಸ್ವರೂಪದಲ್ಲಿರುತ್ತದೆ, ಪವಿತ್ರವಾಗಿರುತ್ತದೆ. ಆತ್ಮ ಪವಿತ್ರವಾಗಿದ್ದರೆ ಚಿತ್ತವೂ ಕೂಡ ಪವಿತ್ರವಾಗಿರುತ್ತದೆ. ಏಕೆಂದರೆ ಚಿತ್ತವು ಆತ್ಮದ್ದೇ ಪ್ರಕಾಶವಾಗಿರುತ್ತದೆ. ಈ ರೀತಿಯಾಗಿ ಮನುಷ್ಯನ ಜೀವನವು ಸಂತುಲಿತವಾಗಿರುತ್ತದೆ, ಸುರಕ್ಷಿತವಾಗಿರುತ್ತದೆ ಮತ್ತು ಅವನ ಜೀವನದಲ್ಲಿ ವೇಗದ ಜೊತೆಯಲ್ಲಿ ನಿಲುಗಡೆಯೂ ಕೂಡ ಇರುತ್ತದೆ.
ಅಂದರೆ ಆ ವ್ಯಕ್ತಿಯು ಒಂದು ನಿಶ್ಚಿತವಾದ ನಿಯಂತ್ರಣದಿಂದ ಕೂಡಿದ ವೇಗದಿಂದ ಜೀವನದಲ್ಲಿ ಮುನ್ನಡೆಯುತ್ತಿರುತ್ತಾನೆ ಮತ್ತು ಸಂತುಲಿತಗೊಂಡು ತನ್ನ ಜೀವನದಲ್ಲಿ ತನ್ನ ಆತ್ಮದ ಮೂಲಕ ನಿರ್ಧಾರವಾಗಿರುವ ಗುರಿಯವರೆಗೆ ತಲುಪಬಲ್ಲ ಮತ್ತು ಜೀವನದಲ್ಲಿ ಆತ್ಮದ ಸುಖವನ್ನು ಪಡೆದು ಆತ್ಮಾನಂದವನ್ನು ಪಡೆಯುತ್ತಾನೆ. ಏಕೆಂದರೆ ಅವನ ವೇಗದ ಮೇಲೆ ಪೂರ್ಣವಾಗಿ ಅವನ ಆತ್ಮದ ನಿಯಂತ್ರಣವಿರುತ್ತದೆ. ಇನ್ನೊಂದು ವಿಧವಾದ ಮನುಷ್ಯನೆಂದರೆ ಅವನ ಶರೀರದ ಪ್ರಭುತ್ವವು ಅವನ ಆತ್ಮದ ಮೇಲಿರುತ್ತದೆ. ಅವನ ಒಳಗಿರುವ ಆತ್ಮದ ಅಸ್ತಿತ್ವಕ್ಕೆ ಪ್ರಾಮುಖ್ಯತೆ ಇರುವುದಿಲ್ಲ. ಆದುದರಿಂದ ಅವನ ಶರೀರವು ಅವನ ಮನಸ್ಸು ಬಯಸಿದ ಹಾಗೆ ಮಾಡುತ್ತಿರುತ್ತದೆ. ಅವನು ಬಯಸಿದಷ್ಟು ವೇಗದಿಂದ ಓಡುತ್ತಾನೆ ಮತ್ತು ವೇಗವೇ ಅವನ ದುರ್ಘಟನೆಗೆ ಕಾರಣವಾಗುತ್ತದೆ. ಅವನ ವೇಗದ ಮೇಲೆ ಯಾವುದೇ ನಿಯಂತ್ರಣವಿರುವುದಿಲ್ಲ, ಏಕೆಂದರೆ ವೇಗವೇ ಪ್ರಗತಿಯೆಂದು ತಿಳಿದುಕೊಳ್ಳುತ್ತಾನೆ. ವಾಸ್ತವದಲ್ಲಿ ವೇಗವೆಂದರೆ ಕೇವಲ ಮುಂದಕ್ಕೆ ಮತ್ತೆ ಇನ್ನೂ ಮುಂದಕ್ಕೆ ಹೋಗುವುದು. ಪ್ರಗತಿ ಎಂದರೆ ಸಂತುಲಿತವಾದ ವಿಕಾಸದ ಕಾರ್ಯ ವಿಧಾನವಾಗಿರುತ್ತದೆ. ಮನುಷ್ಯನ ಜೀವನದಲ್ಲಿ ವೇಗವು ಹಾನಿಕಾರಕವಾಗಿರುತ್ತದೆ, ಪ್ರಗತಿಯಲ್ಲಿರುವುದಿಲ್ಲ. ಏಕೆಂದರೆ ಪ್ರಗತಿಯಲ್ಲಿ ವೇಗದ ಜೊತೆಗೆ ಸಂತುಲನವು ಜೋಡಿಸಿಕೊಂಡಿರುತ್ತದೆ, ನಿಲುಗಡೆಯು ಜೋಡಿಸಿಕೊಂಡಿರುತ್ತದೆ. ಈಗ ನನ್ನ ಜೀವನವು ಆತ್ಮದ ಅಧೀನದಲ್ಲಿಯೇ ನಡೆಯುತ್ತಿತ್ತು ಮತ್ತು ಯಾವುದು ವೇಗವಾಗಿತ್ತು ಅದೇ ಶಕ್ತಿಯಾಗಿತ್ತು, ಅದೇ ಮಾಯೆಯಾಗಿತ್ತು. ಅದರ ಮೇಲೆ ಶಿವ ಅಂದರೆ ಆತ್ಮದ ನಿಯಂತ್ರಣವು ಸಂಪೂರ್ಣವಾಗಿತ್ತು. ಆದುದರಿಂದ ವೇಗವು ನಿಯಂತ್ರಿತವಾಗಿತ್ತು. ಅಂತಹ ನಿಲುಗಡೆಯು ನನ್ನ ಜೀವನದಲ್ಲಿ ಬರುತ್ತಿರುತ್ತದೆ. ಅಂತಹುದೇ ನಿಲುಗಡೆ ಈ ಜಾಗದಲ್ಲಿತ್ತು. ನಾನು ಈ ಹೊಲದಲ್ಲಿ ಬಂದು ನಿಲುಗಡೆಯಾದ ರೀತಿಯಲ್ಲಿದ್ದೆ. ಇಲ್ಲಿಂದ ಮುಂದಿನ ದಾರಿ ಯಾವುದು ತಿಳಿದಿರಲಿಲ್ಲ ಹಾಗೂ ನಾನು ಅದರ ವಿಚಾರವಾಗಿ ಸ್ವಲ್ಪವೂ ಯೋಚಿಸುತ್ತಿರಲಿಲ್ಲ. ನಾನು ಎಲ್ಲಿದ್ದನೋ ಅಲ್ಲಿ ಸಂತೋಷವಾಗಿದ್ದೆ. ಒಂದು ದಿನ ಪೇಟೆಯಲ್ಲಿ ಒಂದು ಘಟನೆ ಸಂಭವಿಸಿತು. ನನಗೆ ಹೊಸ ಜುಬ್ಬವನ್ನು ಹೊಲಿಸಲು ಆ ರೈತನು ನನ್ನನ್ನು ಒಂದು ಬಟ್ಟೆಯ ಅಂಗಡಿಗೆ ಕರೆದುಕೊಂಡು ಹೋದನು. ಅದು ಒಂದು ಹುಡುಗಿಯ ಅಂಗಡಿಯಾಗಿತ್ತು. ಅವಳು ಸ್ವತಃ ಬಂದು ಬಟ್ಟೆಗಳನ್ನು ತೋರಿಸಿದಳು. ನಾನು ಆ ಹುಡುಗಿಗೆ ಅಳತೆಯ ಪಟ್ಟಿಯನ್ನು ತೆಗೆದುಕೊಂಡು ಇಷ್ಟನ್ನು ಅಳತೆ ಮಾಡು ಎಂದು ಹೇಳಿದೆ. ಕೌಂಟರಿನ ಈ ಕಡೆಯಲ್ಲಿ ನಾನಿದ್ದೆ ಮತ್ತು ಇನ್ನೊಂದು ಕಡೆಯಲ್ಲಿ ಆ ಹುಡುಗಿ ಇದ್ದಳು. ಆ ಹುಡುಗಿ ಬಟ್ಟೆಯನ್ನು ಅಳೆಯಲು ಕೌಂಟರಿನ ಮೇಲೆ ಬಗ್ಗಿದಳು. ಆಗ ಒಂದು ಬಂದೂಕಿನ ಗುಂಡು ಅವಳ ಅಂಗಡಿಯೊಳಗೆ ತೂರಿ ಅವಳು ಎಲ್ಲಿ ನಿಂತಿದ್ದಳೋ ಅಲ್ಲಿಗೆ ತೂರಿತು. ಆ ಹುಡುಗಿ ಹೇಳಿದಳು, ಗುರೂಜಿ, ನಿಮ್ಮ ಕಾರಣದಿಂದ ಈ ದಿನ ನಾನು ಬದುಕಿದ್ದೇನೆ. ನೀವು ಬಟ್ಟೆಯನ್ನು ಅಳೆಯಲು ನನಗೆ ಹೇಳದಿದ್ದರೆ ನಾನು ಬಗ್ಗುತ್ತಿರಲಿಲ್ಲ. ನಾನು ಬಗ್ಗಿದ ಕಾರಣ ನಾನು ಉಳಿದುಕೊಂಡೆ. ಇಲ್ಲದಿದ್ದರೆ ಇಂದು ಈ ಗುಂಡಿನಿಂದ ನನ್ನ ಸಾವು ನಿಶ್ಚಿತವಾಗಿತ್ತು. ಹೊರಗಡೆ ಸೈನ್ಯದ ಜೀಪಿನ ಮೇಲೆ ಯಾರೋ ಸಿಡಿಗುಂಡನ್ನು ಎಸೆದಿದ್ದರು. ಆಗ ಸೈನ್ಯದವರು ಗುಂಡುಗಳನ್ನು ಹಾರಿಸಿದ್ದರು. ಆ ಬಂದೂಕಿನ ಗುಂಡೆ ಈ ಹುಡುಗಿಯ ಹಿಂದಿದ್ದ ಕಪಾಟಿಗೆ ಬಡಿದಿತ್ತು. ನಾನು ಅವಳಿಗೆ ಹೇಳಿದೆ, ಮಂಗಳಕರವಾದುದರ ಜೊತೆಗೆ ಕೂಡಿಕೊಂಡಾಗ ನಮ್ಮ ಸುತ್ತಮುತ್ತಲೂ ಮಂಗಳವೇ ಆಗುತ್ತದೆ, ಅಮಂಗಳವಾಗುವುದಿಲ್ಲ. ಕೇವಲ ಮಂಗಳದ ಜೊತೆ ಕೂಡಿಕೊಳ್ಳಬೇಕು. ಆಗಿನಿಂದ ಆ ಹುಡುಗಿಯ ಜೊತೆ ನನ್ನ ಪರಿಚಯವಾಗಿತ್ತು. ನಂತರ ನಿಧಾನವಾಗಿ ತಾನು ಇವರ ಕಾರಣದಿಂದ ಉಳಿದುಕೊಂಡನೆಂದು ಅವಳು ತನ್ನ ಗಂಡ, ಮಕ್ಕಳು, ತಂದೆ ತಾಯಂದಿರಿಗೆ ನನ್ನನ್ನು ಪರಿಚಯಿಸಿದಳು. ನಾನು ಹೇಳಿದೆ, ರಕ್ಷಿಸುವವನು ಮೇಲಿರುವನು, ರಕ್ಷಿಸುವವರು ಬೇರೆ ಇದ್ದಾರೆಂದು ನಿನಗೆ ತಿಳಿಸಲು ನಾನು ಕೇವಲ ಕಾರಣನಾದೆ. ಆ ಹುಡುಗಿಯ ಗಂಡನು ಹೇಳಿದನು, ಗುರುಜಿ, ಮೇಲೆ ಯಾರಿದ್ದಾರೋ ಅವರನ್ನು ಯಾರೂ ನೋಡಿಲ್ಲ. ನಮ್ಮ ಜೀವನದಲ್ಲಿ ಆ ಮೇಲಿರುವವರು ನಿಮ್ಮ ರೂಪದಲ್ಲಿ ನಮಗೆ ದೊರಕಿದ್ದಾರೆ. ಅವನು ಸ್ವತಃ ಒಂದು ಜುಬ್ಬವನ್ನು ಹೊಲಿದು ನನಗೆ ಉಡುಗೊರೆಯಾಗಿ ಕೊಡಲು ಬಂದಿದ್ದ. ಈ ಹುಡುಗಿಯು ಬೌದ್ಧಳಾಗಿದ್ದಳು. ಅವಳು ಕೂಡ ಧ್ಯಾನವನ್ನು ಮಾಡುತ್ತಿದ್ದಳು. ನನಗೆ ಕೂಡ ಬೌದ್ಧ ಧರ್ಮದಲ್ಲಿ ಆಸಕ್ತಿ ಇತ್ತು. ಬೌದ್ಧ ಧರ್ಮವನ್ನು ತಿಳಿಯಲು ನಾನು ಬಯಸುತ್ತಿದ್ದೆ. ಹಲವಾರು ಸಾರಿ ಆ ಹುಡುಗಿಯ ಪರಿವಾರದ ಜೊತೆಗೆ ನನ್ನ ಚರ್ಚೆಗಳು ನಡೆಯುತ್ತಲೇ ಇತ್ತು. ಹಿಂದೂ ಧರ್ಮವು ಪೂಜೆ ವಿಧಾನಗಳ ಮೇಲೆ ಅವಲಂಬಿಸಿತ್ತು. ಆಮೇಲೆ ಬೌದ್ಧ ಧರ್ಮವು ಬಂತು ಮತ್ತು ಅದು ಧ್ಯಾನದ ಮೇಲೆ ಅವಲಂಬಿತವಾಗಿತ್ತು. ಈ ಕಾರಣದಿಂದಲೇ ನನ್ನ ಆಸಕ್ತಿ ಬೌದ್ಧ ಧರ್ಮದ ಮೇಲಿತ್ತು. ಆಮೇಲೆ ಬೌದ್ಧ ಸಾಧುಗಳೊಂದಿಗೆ ಸೇರುವುದು ನಡೆಯುತ್ತಿತ್ತು. ಬೌದ್ಧ ಭಿಕ್ಷುಗಳೊಂದಿಗೆ ಚರ್ಚೆ ನಡೆಯುತ್ತಲೇ ಇತ್ತು.
ಪರಮಾತ್ಮನು ಒಂದು ವಿಶ್ವರೂಪಿಯಾದ ಶಕ್ತಿ ಎಂದು ನಾವೆಲ್ಲರೂ ಒಪ್ಪಿಕೊಳ್ಳುತ್ತಿದ್ದೆವು ಮತ್ತು ಈ ಧರ್ಮಗಳೆಲ್ಲವೂ ಅವನ ಹತ್ತಿರ ಹೋಗುವ ಬೇರೆ ಬೇರೆಯಾದ ದಾರಿಗಳು ಹಾಗೂ ಯಾವುದೇ ದಾರಿಯಿಂದಾದರೂ ಪರಮೇಶ್ವರನ ಹತ್ತಿರ ತಲುಪಬಹುದು. ಯಾವುದೇ ಧರ್ಮವಾಗಲಿ ಇದು ಮೇಲು ದರ್ಜೆಯದು, ಇದು ಕೆಳ ದರ್ಜೆಯದು ಅನ್ನುವುದು ಇರುವುದಿಲ್ಲ. ನಿಮಗೆ ಯಾವ ಧರ್ಮವಾಗಲಿ, ನಿಮಗೆ ಯಾವ ಮಾರ್ಗ ಸಹಜ, ಯಾವ ಒಳ್ಳೆಯದೆಂದು ಅನಿಸುತ್ತೋ ಅದು ಪ್ರತಿಯೊಬ್ಬರ ವೈಯಕ್ತಿಕ ಪ್ರಶ್ನೆಯಾಗಿರುತ್ತದೆ. ಯಾವ ದಾರಿಯಿಂದಲಾದರೂ ಪರಮೇಶ್ವರನ ತನಕ ಹೋಗಬಹುದಾಗಿದೆ ಮತ್ತು ಒಂದು ಸಾರಿ ಅಲ್ಲಿ ತಲುಪಿದ ತಕ್ಷಣ ಧರ್ಮವು ಬಿಟ್ಟು ಹೋಗುವುದು. ಏಕೆಂದರೆ ಧರ್ಮವನ್ನು ದಾಟಿದ ಮೇಲೆ ಅಲ್ಲಿಗೆ ಹೋಗಬಹುದಾಗಿದೆ. ನಾನು ಆ ಸಮಯದಲ್ಲಿ ಬೌದ್ಧ ಧರ್ಮ, ಬೌದ್ಧ ಸಂಸ್ಕೃತಿಯ ಬಗ್ಗೆ ಅಧ್ಯಯನ ನಡೆಸುತ್ತಿದ್ದೆ. ನಾನು ಜನರಿಗೆ ಹೇಳುತ್ತಿದ್ದೆ, ನಾನು ಹಿಮಾಲಯದಿಂದ ಬಂದಿರುವೆನು, ಅಲ್ಲಿ ಬಹಳ ಕಡಿಮೆ ಜನ ಇರುವರು ಮತ್ತು ಅಲ್ಲಿ ಯಾರಿದ್ದಾರೋ ಅವರು ಪರಮಾತ್ಮನಲ್ಲಿ ಐಕ್ಯವಾಗಿದ್ದಾರೆ. ನೀವು ಧರ್ಮದ ಹೆಸರಿನಲ್ಲಿ ಏನು ಮಾಡುತ್ತೀರೋ ಆ ರೀತಿ ಅವರು ಮಾಡುವುದಿಲ್ಲ. ಅಲ್ಲಿ ಮೈಲುಗಳವರೆಗೆ ಯಾವುದೇ ದೇವಾಲಯಗಳಿಲ್ಲ, ಯಾವುದೇ ವಿಗ್ರಹವಾಗಲಿ ಇಲ್ಲ, ಯಾವುದೇ ಮಾಲೆಗಳಿಲ್ಲ, ಯಾವುದೇ ಗ್ರಂಥಗಳಿಲ್ಲ. ನೀವು ಉಪಯೋಗಿಸುತ್ತಿರುವ ಯಾವುದೇ ವಸ್ತುವಾಗಲಿ ಅಲ್ಲಿಲ್ಲ. ಆದರೂ ಅವರ ಸಂಬಂಧ ಧ್ಯಾನದ ಕಾರಣದಿಂದ ಪರಮಾತ್ಮನೊಂದಿಗೆ ಇದೆ. ಇದರ ಅರ್ಥವೆಂದರೆ ಪರಮಾತ್ಮನೊಂದಿಗೆ ಸಂಬಂಧ ಬೆಳೆಸಬೇಕಾದರೆ ಈ ಎಲ್ಲ ಕ್ರಿಯೆಗಳ ಅವಶ್ಯಕತೆ ಇಲ್ಲ. ಪೂಜೆ ಹಾಗೂ ಮಂತ್ರ, ವಿಗ್ರಹ, ದೇವಾಲಯ, ಮಾಲೆ ಇವುಗಳೆಲ್ಲವೂ ಪರಮೇಶ್ವರನನ್ನು ಪಡೆಯಲು ಸಹಾಯ ಮಾಡಬಹುದು, ಆದರೆ ಅವಶ್ಯಕತೆ ಇಲ್ಲ. ನಿಮ್ಮ ಭಾವದ ಅವಶ್ಯಕತೆ ಇದೆ ಮತ್ತು ಆ ಭಾವವನ್ನು ಎಚ್ಚರಗೊಳಿಸಲೆಂದೇ ಇವೆಲ್ಲ ಇರುವುದು. ಎಲ್ಲಕ್ಕಿಂತಲೂ ಮುಖ್ಯವಾದದ್ದು ಭಾವ. ನಾನು ಕೂಡ ಈಗಲೂ ಎಲ್ಲಿಯೂ ತಲುಪಿಲ್ಲ. ಈಗಲೂ ಕೂಡ ನಾನು ಮಾರ್ಗದಲ್ಲಿ ನಡೆಯುತ್ತಿದ್ದೇನೆ, ಹುಡುಕುತ್ತಿದ್ದೇನೆ ಮತ್ತು ಪರಮೇಶ್ವರನ ಅಪ್ಪಣೆಯಾಗುವವರೆಗೂ ಆ ಮಾಹಿತಿಯನ್ನು ನಿಮಗೆ ಕೊಡಲಾಗುವುದಿಲ್ಲ. ಪರಮೇಶ್ವರನ ಅಪ್ಪಣೆ ಬಹಳ ಮುಖ್ಯವಾಗಿದೆ. ಈಗ ಯಾವುದಾದರೂ ವಿಗ್ರಹದಲ್ಲಿ ಪರಮಾತ್ಮನು ಇದ್ದಾನೆಂದು ನಿಮಗೆ ತಿಳಿದಿದೆಯಾ? ಆದರೆ ವಿಗ್ರಹದ ಮುಂದುಗಡೆ ಹೋದ ತಕ್ಷಣ ನಮಗೆ ಪರಮಾತ್ಮನ ಭಾವವು ಬಂದು ಬಿಡುತ್ತದೆ. ವಿಗ್ರಹವನ್ನು ಕಲ್ಲಿನಿಂದಾಗಲಿ ಅಥವಾ ಲೋಹದಿಂದಾಗಲಿ ಮಾಡಿರುತ್ತಾರೆ, ಆದರೆ ಅದರ ಆಕಾರ ನಮಗೆ ಪರಮಾತ್ಮನ ಜ್ಞಾಪಕವನ್ನು ಕೊಡಿಸುತ್ತದೆ. ವಿಗ್ರಹಗಳ ಮೇಲಿನ ನನ್ನ ಅಧ್ಯಯನ ನಡೆಯುತ್ತಿದೆ. ಕೆಲವು ವಿಗ್ರಹಗಳಲ್ಲಿ ಭಾವನೆಗಳು ಬರುತ್ತವೆ, ಕೆಲವು ವಿಗ್ರಹಗಳಲ್ಲಿ ಬರುವುದಿಲ್ಲ. ಏಕೆ ಹೀಗಾಗುವುದೆಂದು ಇನ್ನೂ ತಿಳಿದಿಲ್ಲ. ವಿಗ್ರಹಗಳ ಕಾರಣವು ಅಥವಾ ನನ್ನ ಸ್ಥಿತಿಯ ಕಾರಣವು ಅದು ನನಗೆ ತಿಳಿದಿಲ್ಲ. ನಾನು ಅದನ್ನೇ ಅಧ್ಯಯನ ಮಾಡುತ್ತಿದ್ದೇನೆ. ವಿಗ್ರಹಗಳ ಕಾರಣದಿಂದ ನಮ್ಮ ಹೃದಯದಲ್ಲಿ ಪರಮಾತ್ಮನ ರೂಪದ ಭಾವ ನಿರ್ಮಾಣವಾಗುತ್ತದೆ. ಆದರೆ ಎಲ್ಲ ವಿಗ್ರಹಗಳಿಂದ ಈ ರೀತಿಯಾಗುತ್ತಿದೆಯಾ ಅಂದರೆ ಆ ರೀತಿಯಾಗುತ್ತಿಲ್ಲ. ಆದರೆ ವಿಗ್ರಹಗಳಿಂದ ಕೂಡ ಆಗುತ್ತಿದೆ, ಇದು ನಿಜ. ಎರಡು ರೀತಿಯೂ ಇದೆ. ಕೆಲವು ವಿಗ್ರಹಗಳಿಂದ ಆಗುತ್ತದೆ, ಕೆಲವುಗಳಿಂದ ಆಗುತ್ತಿಲ್ಲ. ಏಕೆ ಈ ರೀತಿ ಅದು ತಿಳಿಯುತ್ತಿಲ್ಲ. ಅಲ್ಲಿ ಕೃಷ್ಣ ಪರಮಾತ್ಮನ ದೇವಸ್ಥಾನವು ಚಿಕ್ಕದೇ ಆದರೂ ಸರಿ ಪ್ರತಿಯೊಂದು ಪೇಟೆಯಲ್ಲಿಯೂ ಇರುತ್ತಿತ್ತು. ಬೇರೆ ಕೆಲವು ಪೌರಾಣಿಕ ಕಥೆಗಳು ಆ ಸ್ಥಳಕ್ಕೆ ಜೋಡಿಸಿಕೊಂಡಿದ್ದವು. ಕೆಲವರು ಹೇಳುತ್ತಿದ್ದರು, ರುಕ್ಮಿಣಿ ನಮ್ಮ ರಾಜ್ಯದವಳಾಗಿದ್ದಳು, ಆದುದರಿಂದ ಶ್ರೀಕೃಷ್ಣನು ನಮ್ಮ ಅಳಿಯನಾಗಿದ್ದಾನೆ. ಅಲ್ಲಿ ಒಂದು ಹಳ್ಳಿಯೂ ಇದೆ. ರುಕ್ಮಿಣಿಯು ಆ ಹಳ್ಳಿಯವಳಾಗಿದ್ದಾಳೆಂದು ಅವರು ನಂಬುತ್ತಾರೆ. ಅದೇ ರೀತಿ ಅರ್ಜುನನು ಕೂಡ ಚಿತ್ರಾಂಗದ ಎಂಬ ರಾಜಕನ್ಯೆಯೊಂದಿಗೆ ಮದುವೆಯನ್ನು ಮಾಡಿಕೊಂಡಿದ್ದನು. ಅವಳು ಈ ರಾಜ್ಯದವಳಾಗಿದ್ದಳು. ಇಲ್ಲಿ ಅವನ ಮಗ ಬಬ್ರುವಾಹನನೆಂಬ ರಾಜನು ಕೂಡ ರಾಜ್ಯವಾಳಿದ್ದ. ಅಲ್ಲಿ ಪರಮಾತ್ಮನ ರೂಪಿಯಾದ ಶ್ರೀಕೃಷ್ಣನನ್ನು ನಂಬುತ್ತಿದ್ದ ಜನರಿದ್ದರು. ಹೇಗೆ ಬೇರೆ ಬೇರೆ ಸ್ಥಳಗಳಿದ್ದವೋ ಅದೇ ರೀತಿ ಕಥೆಗಳು ಕೂಡ ಇದ್ದವು. ಸಂಜೆಯ ಕಾಲದಲ್ಲಿ ಆಧ್ಯಾತ್ಮಿಕ ಚಿಂತನೆಗಳನ್ನು ಮಾಡುವುದಕ್ಕೋಸ್ಕರ ನಾವೆಲ್ಲರೂ ಸೇರುತ್ತಿದ್ದೆವು. ನಾವು ಎಲ್ಲ ಧರ್ಮಗಳ ಬಗ್ಗೆಯೂ ಚರ್ಚೆ ಮಾಡುತ್ತಿದ್ದೆವು ಮತ್ತು ಎಲ್ಲರೂ ಅನ್ವೇಷಕರಾಗಿದ್ದರು. ಸತ್ಯವೇನೆಂಬುದನ್ನು ತಿಳಿಯಲು ಬಯಸುತ್ತಿದ್ದರು. ಎಲ್ಲರೂ ಸತ್ಯ ಪ್ರೇಮಿಗಳಾಗಿದ್ದರು. ಎಲ್ಲರೂ ಸತ್ಯದ ಅನ್ವೇಷಕರಾಗಿದ್ದರು. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷ ಗುಂ ಶಾಂತಿ
पृथिवी शान्तिः आपः शान्तिः औषधयः शान्तिः वनस्पतयः शान्तिः विश्वे देवः शान्तिः ब्रह्मशान्ति सर्वगं शान्ति शान्तिरेव शान्ति सा मां शान्तिरेधि ॐ शान्ति शान्ति शान्तिः सर्वरिष्टसुशान्तिर्भवतु।